ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಸಾರ್ವಜನಿಕರ ಅಹವಾಲುಗಳ ಸ್ವೀಕಾರ, ರಾಜ್ಯಾಧ್ಯಕ್ಷ ಪಾಯಾ ಗಣೇಶ್ ಭರವಸೆ. ಈಗ ವಾರ್ತೆಗಳ ವಿವರ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುವವರನ್ನ ಖಾಯಂಗೊಳಿಸುವಂತೆ ಕಳೆದ ಕೆಲ ದಿನಗಳಿಂದ ಮುಷ್ಕರ ಪ್ರಾರಂಭಿಸಲಾಗಿದೆ. ಇದರಿಂದ ವಿದ್ಯಾರ್ಥಿಗಳಿಗೂ ತೊಂದರೆಯಾಗುತ್ತಿದೆ. ಹಾಗಾಗಿ ಅತಿಥಿ ಉಪನ್ಯಾಸಕರನ್ನ ಖಾಯಂ ಮಾಡಬೇಕೆಂದು ಆಗ್ರಹಿಸಲಾಗುತ್ತಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಹೊಸಪೇಟೆಯ ಶ್ರೀ ಶಂಕರ್ ಆನಂದ್ ಸಿಂಗ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಅತಿಥಿ ಉಪನ್ಯಾಸಕರು ಕಾಲೇಜು ಎದುರು ಪ್ರತಿಭಟನೆ ನಡೆಸಿ ಖಾಯಂಮಾತಿಗಾಗಿ ಸರ್ಕಾರಕ್ಕೆ ಆಗ್ರಹಿಸಿದರು. ಇನ್ನು ಕಳೆದ 10-15 ವರ್ಷಗಳಿಂದ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿಕೊಂಡು ಬರುತ್ತಿರುವ ಅತಿಥಿ ಉಪನ್ಯಾಸಕರನ್ನ ಖಾಯಂಗೊಳಿಸಬೇಕೆಂಬುದೇ ನಮ್ಮ ಹೋರಾಟದ ಮುಖ್ಯ ಉದ್ದೇಶವಾಗಿದೆ ಎಂದು ಅತಿಥಿ ಉಪನ್ಯಾಸಕರ ಸಂಘದ ಜಿಲ್ಲಾಧ್ಯಕ್ಷ ಡಾಕ್ಟರ್ ಹುಲಗಪ್ಪನವರು ಈ ವೇಳೆ ತಿಳಿಸಿದರು. ನನ್ನ ಹೆಸರು ಡಾಕ್ಟರ್ ಗುಜ್ಜುಲುಲ್ಗಪ್ಪ ಅಂತೇಳಿ, ವಿಜಯನಗರ ಜಿಲ್ಲೆಯ ಅತಿಥಿ ಉಪನ್ಯಾಸಕರ ಸಂಘದ ಜಿಲ್ಲಾಧ್ಯಕ್ಷ. ನಮ್ಮ ಬೇಡಿಕೆ ಇಷ್ಟೇ ಇದೆ. ಕಳೆದ 15 ಮತ್ತು 20 ವರ್ಷಗಳಿಂದ ನಮ್ಮ ಅತಿಥಿ ಉಪನ್ಯಾಸಕರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ. ಆದರೆ ಬಹುದಿನಗಳ ಬೇಡಿಕೆ ನಮ್ಮದು ಏನಿತ್ತು ಅಂತ ಹೇಳಿದ್ರೆ ಕಾಯಮಾತಿ ಮಾಡಬೇಕೆನ್ನುವಂಥದ್ದು. ಇಲ್ಲಿವರೆಗೆ ಕೂಡ ಯಾವುದೇ ಸರ್ಕಾರಗಳು ಬಂದಿದ್ದರೂ ಸಹ ನಮ್ಮ ನೇಮಕಾತಿಯನ್ನು ಮಾಡಿಲ್ಲ ಮತ್ತು ಕಾಯಮಾತಿಯನ್ನು ಮಾಡಿಲ್ಲ. ದಯವಿಟ್ಟು ನಮ್ಮ ಬೇಡಿಕೆಯನ್ನು ಈ ಸರ್ಕಾರ ತಮ್ಮ ಗಮನಕ್ಕೆ ತೆಗೆದುಕೊಂಡು ಕೂಡಲೇ ನಮಗೆ ನ್ಯಾಯವನ್ನು ಕೊಡಬೇಕಂತೇಳಿ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ನಮ್ಮೆಲ್ಲ ಅತಿಥಿ ಉಪನ್ಯಾಸಕರ ಪರವಾಗಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ಇನ್ನು ಇವರ ಬೆಂಬಲಕ್ಕೆ ನಿಂತ ಬಳ್ಳಾರಿಯ ರಾಜಕೀಯ ಮುತ್ಸದ್ದಿ ಪ್ರತಾಪ್ ರೆಡ್ಡಿರವರು ಸರ್ಕಾರ ಮನಸ್ಸು ಮಾಡಿದ್ದಲ್ಲಿ ಅತಿಥಿ ಉಪನ್ಯಾಸಕರನ್ನ ಖಾಯಂಗೊಳಿಸಬಹುದು. ಇದರಿಂದ ಸರ್ಕಾರಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮಾಡುವ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುತ್ತದೆ ಎಂದು ತಿಳಿಸಿದ್ದಾರೆ. ಅತಿಥಿ ಉಪನ್ಯಾಸಕರ ಸಂಘದ ಹೊಸಪೇಟೆ ಜಿಲ್ಲಾ ವತಿಯಿಂದ ಇವತ್ತು ಏನು ಅನಿರ್ದಿಷ್ಟ ಕಾಲ ಮುಷ್ಕರ ಓಡ್ತಾ ಇದ್ದಾರೆ. ಆ ಮುಷ್ಕರಕ್ಕೆ ಬೆಂಬಲವಾಗಿ ನಾವು ಇವತ್ತು ಬಳ್ಳಾರಿಯಿಂದ ಬಂದಿದ್ದ ಪ್ರತಾಪ್ ರೆಡ್ಡಿ ಅಂತ ನನ್ನ ಹೆಸರು. ಇದು ಭಾಳ ವರ್ಷಗಳ ಕಾಲದಿಂದ ಇದು ನಡೀತಾ ಇದೆ. ಆದರೆ ಇದು ಸಮಸ್ಯೆ ಪರಿಷ್ಕಾರ ಆಗದಷ್ಟು ದೊಡ್ಡ ಸಮಸ್ಯೆನಲ್ಲ. ಕರೆಕ್ಟಾಗಿ ಪರಿಷ್ಕಾರ ಮಾಡಬೇಕಂತ ಒಂದು ವಾರ ಮನಸ್ಸಿಟ್ರೆ ಪರಿಷ್ಕಾರ ಆಗ್ತದೆ. ಆ ಪರಿಷ್ಕಾರ ಆಗೋರಿಗೆ ಅವ್ರಿಗೆ ರಿಲೀಫ್ ಆಗಿ ನಮ್ಮ ಕಲ್ಯಾಣ ಕರ್ನಾಟಕ ಬೋರ್ಡಿಂದ ಮತ್ತು ನಮ್ಮ DMA ಫಂಡಿಂದ ಮ್ಯಾಚಿಂಗ್ ಗ್ರಾಂಟ್ ಇವತ್ತು 30,000 ರೂಪಾಯಿ ಕರ್ನಾಟಕ ಸರ್ಕಾರ ಕೊಡ್ತಾಯಿದ್ದಾರೆ. ಸೊ ಅದಕ್ಕೆ ಒಂದು 15,000 ರೂಪಾಯಿ DMA ಫಂಡಿಂದ, ಒಂದು 15,000 ರೂಪಾಯಿ KKDಮಿಂದ ಕೊಟ್ಟರೆ 30 + 30 ಒಂದು 60,000 ರೂಪಾಯಿನ ಟೆಂಪ್ರರಿ ರಿಲೀಫ್ ಆಗಿ ಇವರಿಗೆ ಅವ್ರದ್ದು ಏನಾದರೂ ರಿಕ್ರೂಟ್ಮೆಂಟ್ ಪ್ರಾಸೆಸ್ ಆಗೋವರೆಗೆ ಒಂದು ಟೆಂಪ್ರರಿ ರಿಲೀಫ್ ಆಗಿ ಒಂದು ಕೊಡಬೇಕಂತ ಒಂದು ನಮ್ಮ ವಿನ್ನಪ. ಎರಡನೇದು, ಈ 371J ನಮ್ಮ ಕಲ್ಯಾಣ ಕರ್ನಾಟಕ ಕೊಟ್ಟಿದ್ದಕ್ಕೆ ಶೈಕ್ಷಣಿಕವಾಗಿ ಹಿಂದುಳಿದಿದ್ವಿ, ಆರ್ಥಿಕವಾಗಿ ಹಿಂದುಳಿದಿದ್ವಿ ಅಂತೇಳಿ ನಮಗೆ ಕೊಟ್ಟಿರೋದು. ಸೊ ಆ ಒಂದು ಅದೇ ಕಲಂ ಕೆಳಗಡೆ ಈಗ ನಮ್ಮವರೆಲ್ಲರಿಗೂ ಏಜ್ ಬಾರ್ ಆಗ್ತಾಯಿದೆ. ಅದ್ರ ಬೇರೆ ಹೊಸವು ತಂದು ನಮಗೆ ಎಲಿಮಿನೇಷನ್ ಪ್ರಾಸೆಸ್ ಇಟ್ಟಂಗೆ ಇಲ್ಲಿದ್ವೆಲ್ಲ ಕಾನೂನು ಥರ ಮಾಡಿ ನೆಟ್ ಇರಬೇಕು, ಸ್ಲೆಟ್ ಇರಬೇಕು. ಹಿಂದೆ ಕಾಲೇಜುಗಳು ಪ್ರಿನ್ಸಿಪಾಲ್ಗಳೆಲ್ಲ ಆಗಿ ಮಾಡೋಗಿದ್ದಾರೆ. ಯಾರು ನೆಟ್ ಇಲ್ಲ, ಸ್ಲೆಟ್ ಇಲ್ಲ, ಅವ್ರಿಗೆಲ್ಲ ಮಾಡಿಲ್ವಾ? ಹೊಸ ಮಾನದಂಡಗಳು ತರ್ತಿದ್ದಾರೆ. ಅದಕ್ಕೆ ಅವ್ರಿಗೆ ಆ ಸ್ಟೂಡೆಂಟ್ಸ್ಗೆ ನಮ್ಮ ಸ್ಟೂಡೆಂಟ್ಸ್ ಅಟ್ಪಾರಾಗಿ ಹೋದರೆ ನಮ್ಮವರು ಅವ್ರಿಗಿಂತ ಕೆಳಗೆ ಬರ್ತಾರೆ. ಅಂದರೆ ನಮ್ಮವ್ರನ್ನ ಈ ಕೆಳಗಂತ ಹೇಳಿದ್ರೆ ನಾವೇನು ಹೇಳಿಸ್ಬೇಕಂತ ಹೇಳ್ತಾ ಇಲ್ಲ. ಶೈಕ್ಷಣಿಕವಾಗಿ ಭಾಳ ಇಲ್ಲಿ ಸೌಲಭ್ಯಗಳು ಇಲ್ಲದೆ ಇವರು ವಂಚಿತರಾಗಿ ಅಷ್ಟೇ ಇದರಲ್ಲಿ ಓದ್ಕೊಂಡು ಬಂದಿದ್ದಾರೆ. ಅವ್ರನ್ನ ಕಾಂಪೀಟ್ ಮಾಡೋಕ್ಕಾಗಲ್ಲ. ಸೊ ಆ ಒಂದು ದಿಶೆಯಿಂದ ಅವ್ರನ್ನ ಆ ಥರ ತೋಡ್ಲಿದ್ದಂಗೆ ಅಟ್ಲೀಸ್ಟು ಒಂದು ಇದು ಎಕ್ಸಾಮ್ ಬರೀತಾರೆ. ಎಕ್ಸಾಮ್ ಬರೆದಾಗ ಮಾರ್ಕ್ಸ್ ವೆಯ್ಟೇಜ್ ಕೊಡಬೇಕು. ಕಲ್ಯಾಣ ಕರ್ನಾಟಕ ವೆಯ್ಟೇಜ್ ಅಂತೇಳಿ, 371J ವೆಯ್ಟೇಜ್ ಅಂತೇಳಿ ನಮ್ಮ ಹುಡುಗರು ಕೊಟ್ಟು ಒಂದು ಸ್ಪೆಷಲ್ ಡ್ರೈವ್ ಮಾಡಿ ನಮ್ಮ 7 ಜಿಲ್ಲೆನಲ್ಲಿರೋಂಥ ಅತಿಥಿ ಶಿಕ್ಷಕರಿರ್ಬೋದು, ಉಪನ್ಯಾಸಕರು PUC ಇರ್ಬೋದು, ಡಿಗ್ರಿ ಇರ್ಬೋದು, ಔಟ್ಸೋರ್ಸಿಂಗ್ ಇರ್ಬೋದು, ಇವರೆಲ್ಲರನ್ನ ಒಂದು ಸಾರಿ ಇವ್ರನ್ನ ಅಬ್ಸರ್ವೇಷನ್ ಮಾಡ್ಕೊಂಬಿಟ್ರೆ ಮೇಜರ್ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ.
ಫಾರ್ ಎಕ್ಸಾಂಪಲ್ ಮೊನ್ನೆ 12,000 ಚಿಲ್ಲರೆ ಔಟ್ಸೋರ್ಸಿಂಗ್ ಎಂಪ್ಲಾಯೀಸ್ನ AP-ನಲ್ಲಿ ಜಗನ್ಮೋಹನ್ ರೆಡ್ಡಿ ಒಂದೇ ಒಂದು ಸ್ಟ್ರೋಕಲ್ಲಿ 12,500 ಎಲ್ಲರನ್ನ ಅವರು ಸೇರಿಸ್ಕೊಂಬಿಟ್ರು. ಅಂತ ಇಲ್ಲಿ ಯಾಕೆ ಮಾಡೋಕ್ಕಾಗಲ್ಲ? ಎಲ್ಲ ಭಾಗ್ಯಗಳು ಕೊಟ್ಟಾರೆ. ಮತ್ತು ಇವ್ರನ್ನ ದರಿದ್ರು ಎಲ್ಲರೂ. ಇವ್ರೇನು ಭಾಗ್ಯ ಬೇಡವಾ? ಇವ್ರೇನು ಕೇಳ್ತಿದ್ರೆ ನಮ್ಮ ಜೀವನ ಉಪಾಧಿಗೆ ಒಂದು ನೆಮ್ಮದಿ ಕೊಡಿ ಅಂತ ಕೇಳ್ತಾರೆ. ಎಲ್ಲರಿಗೆ ಪಾಠ ಹೇಳ್ತಾರೆ. ಮತ್ತು ವಿದ್ಯೆ ಗುರು ಅಂತಾರೆ. ಎಲ್ಲ ಗುರುಗಳು ಅಂತೇಳಿ ನಮ್ಮ ಫೋಟೋಗಳು ಹಾಕಿ ನಿಲ್ತಾರೆ. 14ನೇ ತಾರೀಕು ಆದಮೇಲೆ 15ಗೆ ಯಾರು ಕ್ಯಾರೆ ಅಂತ ಕೇಳಲ್ಲ. ಮತ್ತು ಶಿಕ್ಷಕರು ಮಕ್ಕಳನ್ನ ಎಲ್ಲರೂ ಪ್ರೈಮರಿಯಿಂದ ಮೊದಲುಕೊಂಡು ಅವ್ರಿಗೆ ಎಕ್ಸಾಮ್ ಇದು ಮುಗಿಯೋರಿಗೆ ತಂದೆ ತಾಯಿಗಿಂತ ಜಾಸ್ತಿ ಹೊತ್ತು ಇವ್ರ ಹತ್ರ ಕಳೀತಾರೆ. ಇವರೇ ಅವ್ರಿಗೆ ಮಾರ್ಗದರ್ಶಕರು. ಎಲ್ಲ ಕಲ್ಚರ್ ಕಲ್ಸೋದು ಇವರೇ, ಓದಿಸೋದು ಕಲ್ಸೋದು ಇವರೇ, ಹೆಂಗಿರಬೇಕು ನಾಗರಿಕರಾಗಿ ಒಳ್ಳೆಯ ಮನುಷ್ಯರಾಗಿ ತೀರ್ಚಿದಿದ್ದು ಇವರು ಸೊಸೈಟಿ ಕೊಡೋದು ಇವರೇ. ಇವ್ರ ಬಗ್ಗೆನೇ ನಮ್ಗೆ ಉತ್ಪ್ರೇಕ್ಷವಾಗಿ ಇಷ್ಟು ನಮ್ಮ ರೋಡ್ ಮೇಲೆ ನಿಲ್ಲಿಸಿ ಇವ್ರಿಗೆ ಹೊರೆ ಹೊಟ್ಟೆಯಲ್ಲಿ ಕೂಡಿಸಿದರೆ ಹೆಂಗೆ ಅವರು ನೌಕರಿ ಮಾಡ್ತಾರೆ? ಅವ್ರಿಗೆ ಫ್ಯಾಮಿಲೀಸ್ ಇರ್ತವೆ, ಅವ್ರ ಮಕ್ಕಳು ಓದ್ಕೋಬೇಕು. ಇವೆಲ್ಲ ಸಮಸ್ಯೆಗಳು ಮಾನವತೆ ದೃಷ್ಟಿಯಿಂದ ನಮ್ಮ ರಾಜ್ಯ ಸರ್ಕಾರ ನೋಡಬೇಕಂತೇಳಿ ಇದು ಭಾಳ ದಿವಸದ್ದು ಭಾಳ ದೊಡ್ಡ ಸಮಸ್ಯೆ ಏನಲ್ಲ. 12,000 13,000 ಅಲ್ಲಿ ಬೇರೆ ರಾಜ್ಯದಲ್ಲಿ ಮಾಡ್ತಾರೆ ಅಂದಮೇಲೆ ನಮ್ಮಲ್ಲಿ ಯಾಕೆ ಮಾಡಬಾರ್ದು ಅಂತೇಳಿ ನಾನು ಈ ಮೂಲಕ ತಮ್ಮ ಮುಖಾಂತರ ಹೇಳಕ್ಕೆ ಇಚ್ಛೆಪಡ್ತೀನಿ ಸರ್. ಹೊಸಪೇಟೆ ಗೌಳಿಗ ಸಮುದಾಯದಿಂದ ಎಮ್ಮೆಗಳ ಮೆರವಣಿಗೆ ಕೈಗೊಳ್ಳಲಾಗಿತ್ತು. ಗೌರಿ ಹುಣ್ಣಿಮೆಯ ಪ್ರಯುಕ್ತ ಎಮ್ಮೆಗಳನ್ನ ಬಣ್ಣ ಹಾಗೂ ಹೂವಿನ ಸರಮಾಲೆಗಳಿಂದ ಸಿಂಗರಿಸಿ ಮೆರವಣಿಗೆ ಮಾಡಲಾಯಿತು. ನಗರದ ಹಳೆ ಮೇದಾರ ರಸ್ತೆಯಲ್ಲಿ ಬರುವ ಈಶ್ವರ ದೇವಸ್ಥಾನದಿಂದ ಮುಖ್ಯ ಬೀದಿ ದ್ವಾರ ಹಂಪೆ ರಸ್ತೆಯವರೆಗೆ ಎಮ್ಮೆಗಳ ಮೆರವಣಿಗೆ ಮಾಡಲಾಯಿತು.
ರಾಣಿಪೇಟೆಯಲ್ಲಿ ಹಿಂದೂ ಮುಸ್ಲಿಂ ಬಾಂಧವರು ಒಟ್ಟಾಗಿ ಸೇರಿಕೊಂಡು ಮಾಬುಸುಬಾನಿ ಗ್ಯಾರ್ಬಿಯನ್ನ ಆಚರಿಸಿಕೊಂಡು ಬರಲಾಗುತ್ತದೆ. ಹೀಗೆ ರಾಣಿಪೇಟೆಯಿಂದ ದೊಡ್ಡ ದರ್ಗಾ ಮಸೀದಿಯವರೆಗೆ ತಾಷಾರಾಂಡೋಲ ವಾದ್ಯಗೋಷ್ಠಿಗಳೊಂದಿಗೆ ಜಂಡಾಗಳ ಮೆರವಣಿಗೆ ನಡೆಸಿ ಮರಳಿ ರಾಣಿಪೇಟೆಗೆ ಆಗಮಿಸಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿ ಜಂಡಾಗಳನ್ನ ಪ್ರತಿಷ್ಠಾಪಿಸಿ ನೆರೆದವರಿಗೆ ಅನ್ನ ಸಂತರ್ಪಣೆ ಮಾಡುವ ಮೂಲಕ ವಿವಿಧತೆಯಲ್ಲಿ ಏಕತೆಯ ಸಂದೇಶ ಸಾರಿದರು.
ರಾಣಿಪೇಟೆಯಲ್ಲಿ ಇರ್ತಕ್ಕಂಥ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ ಮತ್ತು ಬಂಧು ಬಾಂಧವರೇ ಎಲ್ಲರಿಗೆ ನನ್ನ ನಮಸ್ಕಾರಗಳು. 1982ರಲ್ಲಿ ಸ್ಟಾರ್ಟ್ ಮಾಡಿದ್ದ ಮಾಂಸವಾನ ಗ್ಯಾರಿಯು ಇವತ್ತಿಗೆ 42 ವರ್ಷ ಆಯಿತು. ಆದ್ದರಿಂದ ಇದರ ಸಲುವಾಗಿ ನೀವೆಲ್ಲರೂ ಒಂದೇ ಒಕ್ಕಟ್ಟಾಗಿ ಅಣ್ಣ ತಮ್ಮಂದರಾಗಿ ಹಿಂದೂ ಮುಸ್ಲಿಂ ಏಕಭಾವದಿಂದ ಮಾಡಬೇಕೆಂದು ನಾವು ಕೇಳ್ತಿದ್ದೆವು. ಇದೇ ರಾಮ ಮಂದಿರ ಆಗಲಿ ಮತ್ತು ಯಲ್ಲಮ್ಮಂದಾಗಲಿ ಮಡಿವಾಳದಾಗಲಿ ಮತ್ತು ಹುಲಿಗಮ್ಮಂದಾಗಲಿ ಈ ಅನ್ನದರ್ಪಣೆ ಭಾಳ ಸಂತೋಷವಾಗಿ ಎಲ್ಲರೂ ಒಕ್ಕಟ್ಟಿನಿಂದ ಮಾಡುತ್ತಾರೆ. ಅದರಿಂದಾಗಿ ನೀವು ಎಲ್ಲರೂ ಇದೇ ಭಾವದ ಗೀತೆಗಳಿಂದ ಸಂತೋಷವಾಗಿ ಮಾಡಬೇಕೆಂದು ನನ್ನ ನಮಸ್ಕಾರಗಳನ್ನು ಮಾಡುತ್ತಿದ್ದೇನೆ. ಇಂದು ರಾಣಿಪೇಟೆಯಲ್ಲಿ ಮಾಬುಸ್ವಾಮಿ ಗ್ಯಾರ್ವಿ ಹಬ್ಬದ ಶುಭಾಶಯಗಳೆಲ್ಲ ನಮ್ಮ ಹೊಸಪೇಟೆ ನಾಗರಿಕ ತಿಳಿಸುತ್ತೇನೆ. ಹಾಗೂ ಇಲ್ಲಿ ಪ್ರತಿ ವರ್ಷದಂತೆ ಕಳೆದ 50 ವರ್ಷಗಳಿಂದ ಸರ್ವಧರ್ಮದವರು ಎಲ್ಲರೂ ಸೇರಿ ಮಾಬುಸ್ವಾಮಿ ಗ್ಯಾರ್ವಿಯನ್ನು ಆಚರಿಸುತ್ತಿದ್ದೇವೆ. ಇಲ್ಲಿ ಎಲ್ಲ ಜಾತಿ ಧರ್ಮ ಎಲ್ಲ ಒಕ್ಕಟ್ಟಾಗಿ ಒಂದು ನಮ್ಮ ಸಹೋದರ ಮನೋಭಾವದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತೇವೆ. ಇಂದು ಬೆಳಿಗ್ಗೆ ಇಲ್ಲಿಂದ ಜಾಂಡ ತಗೊಂಡೋಗಿ ದೊಡ್ಡ ಮಸೀದಿಗೆ ಹೋಗಿ ಬರುವ ಮುಖಾಂತರ ಕಾರ್ಯಕ್ರಮ ಆರಂಭವಾಯಿತು. ಈಗ ಅನ್ನ ಸಂತರ್ಪಣೆ ಕಾರ್ಯಕ್ರಮ, ಎಲ್ಲರೂ ಈ ಅನ್ನ ಸಂತರ್ಪಣೆ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮುಂದೆ ಇದೇ ಥರ ನಮ್ಮ ನಗರದಲ್ಲಿ ಎಲ್ಲ ಕಡೆ ಸರ್ವಧರ್ಮದವರು ಒಂದು ಆಚರಣೆಗಳು ಮಾಡ್ಕೊತ ಹೋಗಿ ನಮ್ಮ ಹೊಸಪೇಟೆ ನಗರವು ಸರ್ವಧರ್ಮ ನಗರವಾಗಿ ಆಗಿದೆ. ಇದಕ್ಕೆಲ್ಲ ನಮ್ಮ ಹಿರಿಯರ ಸಹಕಾರ ಎಲ್ಲ ಇದೆ. ಈ ಒಂದೆರಡು ಮಾತು ಹೇಳ್ತಾ ನಾನು ವಂದನೆಗಳು ಅರ್ಪಿಸುತ್ತಿದ್ದೆ. ಕಳೆದ 10 ವರ್ಷಗಳಿಂದ ಪಾಯ ಗಣೇಶ್ ರವರ ಸಾರಥ್ಯದ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಸಂಘಟನೆಯು ಸರ್ಕಾರಿ ಇಲಾಖೆಯಲ್ಲಿನ ಲೋಪಗಳನ್ನು ಹೊರತೆಗೆದು ಭ್ರಷ್ಟಾಚಾರ ಮುಕ್ತ ಕರ್ನಾಟಕಕ್ಕಾಗಿ ಶ್ರಮಿಸಿಕೊಂಡು ಬರುತ್ತಿದೆ. ಹೀಗೆ ಮರುಜೀವ ಪಡೆದುಕೊಂಡಿರುವ ಸಂಘಟನೆಯು ಪ್ರತಿದಿನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಬೆಳಿಗ್ಗೆ 11ರಿಂದ ಮಧ್ಯಾಹ್ನ 3ರವರೆಗೆ ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸಿ ಸಂಬಂಧಪಟ್ಟ ಇಲಾಖೆಗಳನ್ನು ಸಂಪರ್ಕಿಸಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲಾಗುವುದೆಂದು ಭ್ರಷ್ಟಾಚಾರ ಮುಕ್ತ ಕರ್ನಾಟಕದ ರಾಜ್ಯಾಧ್ಯಕ್ಷ ಪಾಯ ಗಣೇಶ್ ರವರು ಪತ್ರಿಕಾಭವನದಲ್ಲಿ ಕೈಗೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಭರವಸೆ ನೀಡಿದ್ದಾರೆ. ನಗರದಲ್ಲಿ 10 ವರ್ಷಗಳ ಹಿಂದೆ ಸ್ಥಾಪನೆಯಾಗಿದ್ದ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಸಂಘಟನೆ ಮರುಜೀವ ಪಡೆದಿದ್ದು ಪ್ರತಿದಿನ ಸಂಜೆ 6ರಿಂದ 8 ಗಂಟೆಯವರೆಗೆ ರಾಜ್ಯದ ಜನರಿಗೆ ಫೇಸ್ಬುಕ್ ಮೂಲಕ ಸೇವೆ ನೀಡಲು ಮುಂದಾಗಿದೆ. ಭ್ರಷ್ಟಾಚಾರ ಪಿಡುಗಿನಿಂದ ನೊಂದ ಸಂತ್ರಸ್ತರು ಮೊಬೈಲ್ ಸಂಖ್ಯೆ 8971721600 ಈ ನಂಬರ್ಗೆ ಕರೆ ಮಾಡಿ ಸಮಸ್ಯೆ ಹೇಳಿಕೊಂಡರೆ ಸದ್ಯಕ್ಕೆ ಸಾಧ್ಯವಿರುವ ಹೋರಾಟದ ಮಾರ್ಗಗಳನ್ನು ತೋರಿಸಲಾಗುವುದು. ಪ್ರತಿ ತಿಂಗಳ ಮೊದಲ ಭಾನುವಾರ ಬೆಳಿಗ್ಗೆ 11ರಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಇಲ್ಲಿನ ಪುನೀತ್ ರಾಜ್ಕುಮಾರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಾರ್ವಜನಿಕ ಕುಂದುಕೊರತೆ ಸ್ವೀಕಾರ ಸಭೆ ನಡೆಸಲಾಗುವುದು ಎಂದು ಸಂಘಟನೆಯ ರಾಜ್ಯ ಘಟಕದ ಅಧ್ಯಕ್ಷ ಪಾಯ ಗಣೇಶ್ ರವರು ಮಂಗಳವಾರ ನಗರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ನಮಸ್ತೆ. ಇವತ್ತು ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಈ ಒಂದು ಪತ್ರಿಕಾಗೋಷ್ಠಿ ಮೂಲಕ ಈ ನಾಡನ್ನು ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಮಾಡಬೇಕನ್ನುವಂಥ ಆಶಯದೊಳಗೆ ಗುರಿಯೊಳಗೆ ಇವತ್ತು ಕೆಲಸವನ್ನು ಶುಭಾರಂಭ ಮಾಡಿರುವಂಥದ್ದು. ಈ ನಾಡು ಪರಿಪೂರ್ಣವಾದಂಥ ಭ್ರಷ್ಟಾಚಾರ ಮುಕ್ತ ಆಗಬೇಕನ್ನುವಂಥ ಆಶಯದೊಳಗೆ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಕೆಲಸ ಮಾಡಲಿದೆ. ನಾವು
ಸಾರ್ವಜನಿಕರು ಯಾರಾದರೂ ಕಚೇರಿಗಳಿಗೆ ಹೋದರೆ ಕೆಲಸ ಆಗ್ತಾ ಇಲ್ಲ, ಸತಾಯಿಸ್ತಾರ, ಲಂಚ ಕೇಳ್ತಾರ ಅನ್ನೋಂಥ ಏನೇ ಆರೋಪಗಳಿದ್ರೆ ದಯವಿಟ್ಟು ನಿಮಗೆ ನಿಮ್ಮ ಪರವಾಗಿ ಕೇಳೋರು ಯಾರು ಕೂಡ ಇಲ್ಲ ಅಂತಂದು ದಯವಿಟ್ಟು ಭಾವಿಸ್ಬೇಡ್ರಿ. ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿಮ್ಮ ಪಾಲಿಗಿದೆ. ಪ್ರತಿದಿನ ಸಂಜೆ 6 ಗಂಟೆಯಿಂದ 8 ಗಂಟೆವರೆಗೆ ಫೇಸ್ಬುಕ್ ಲೈವ್ನಲ್ಲಿ ನಿಮ್ಮ ಸಮಸ್ಯೆಗಳನ್ನು ಸ್ವೀಕಾರ ಮಾಡ್ತೀವಿ. ಪ್ರತಿ ತಿಂಗಳ ಮೊದಲನೇ ಭಾನುವಾರ ಹೊಸಪೇಟೆಯಲ್ಲಿರುವಂಥ ಜಿಲ್ಲಾ ಕ್ರೀಡಾಂಗಣದಲ್ಲಿ ಅಲ್ಲಿ ನಿಮ್ಮ ಅಹವಾಲುಗಳನ್ನು ಪ್ರತ್ಯಕ್ಷವಾಗಿ ಅದು ಕೂಡ ತಗೊಳ್ತೀವಿ. ಆಮೇಲೆ ಪ್ರತಿ ತಿಂಗಳ ಮೂರನೇ ಗುರುವಾರ ಬಹಿರಂಗವಾಗಿ ಒಂದು ಕಾರ್ಯಕ್ರಮ, ಹೋರಾಟ ಏನೋ ಒಂದು ಮಾಡ್ತೀವಿ. ನಾವು ಈ ಮೂಲಕ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ತಮ್ಮೆಲ್ಲರಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ಇರೋದು ಏನಂದರೆ, ಈ ನಾಡನ್ನು ಭ್ರಷ್ಟಾಚಾರ ಮುಕ್ತ ಕರ್ನಾಟಕವನ್ನಾಗಿ ರೂಪಿಸಲೇಬೇಕು ಅನ್ನುವಂಥ ಉದ್ದೇಶದೊಂದಿಗೆ ನಾವೇನು ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ. ಇದಕ್ಕಾಗಿ ಪ್ರತಿ ತಿಂಗಳ ಬರೀ ₹1 ಕೊಡ್ತಾ ಹೋಗ್ರಿ. ಹೊಸಪೇಟೆಯ ಒಳಗೆ ಮತದಾರರು ಇರುವಂಥದ್ದು ವಿಜಯನಗರ 90 ವಿಧಾನಸಭಾ ಕ್ಷೇತ್ರದಲ್ಲಿ 2,49,000 ಜನ ಮತದಾರರು ಇರುವಂಥದ್ದು. ಅಷ್ಟೊಂದು ಮೊತ್ತ ಶೇಖರಣೆ ಆಯ್ತಪ್ಪ ಅಂದರೆ ಇಡೀ ವ್ಯವಸ್ಥೆ ಸುಧಾರಣೆ ಆಗ್ತದ. 6.5 ಕೋಟಿ ಒಂದು ತಿಂಗಳಿಗೆ ಈ ನಾಡು ಕೊಡ್ತಂತಂದ್ರೆ ಈ ಕರ್ನಾಟಕ ಸರ್ಕಾರಕ್ಕೆ 3,27,000 ಕೋಟಿ ಕೊಟ್ಟಂತ ಮಹಾನ್ ಕನ್ನಡಿಗರು ನೀವು. ತಿಂಗಳಿಗೆ ನಾನು ಕೇಳ್ತಾ ಇರೋದು ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಕೇಳ್ತಾ ಇರೋವಂಥದ್ದು ಬರೀ ₹1. ಆಮೇಲೆ ಈ ವ್ಯವಸ್ಥೆ ಸುಧಾರಣೆ ಮಾಡಲಿಕ್ಕೆ ಪ್ರತಿ ತಿಂಗಳ ಒಂದು ದಿನ, ಒಂದು ಅರ್ಧ ದಿನ ಅಥವಾ 1 ಗಂಟೆ ನಿಮ್ಮ ಉಪಸ್ಥಿತಿ ಇಲ್ದಂಗೆ ನಾವು ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಏನೋ ಸಂಘಟನೆ ಸೇರ್ಕೊಂಡ್ಬಿಟ್ಟಿವಿ, ಏನೋ ಮಾಡ್ತೀವಿ, ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಉಪಸ್ಥಿತಿ ಬೇಕು, ನಿಮ್ಮ ದೇಣಿಗೆ ಬೇಕು. ಅದು ಇಲ್ದಿದ್ರೆ ಈ ನಾಡನ್ನು ಕಟ್ಟಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದು ನಾನು ಈ ಮೂಲಕ ತಮ್ಮಲ್ಲಿ ಕೈ ಮುಗಿದು ಕೇಳ್ತೇನೆ. ನೀವು ಎಷ್ಟು ಬೇಕಾದ್ರೆ ದೇಣಿಗೆ ಕೊಡ್ರಿ, ₹1 ಮಾತ್ರ ನಿಮ್ಮನ್ನು ಒತ್ತಾಯ ಕೂಡ ಮಾಡ್ತೀನಿ. ನೀವು ಒಪ್ಪಿಗೆ ಹೇಳದ ಇದ್ನಪ್ಪ ಅಂದ್ರೆ ನಿಮ್ಮ ಕಾಲಿಡ್ತೀನಿ. ನಿಮ್ಮ ಕಾಲಿಡ್ಕೊಂಡು ಈ ನಾಡು ಕಟ್ತಾ ಇದೀವಿ, ₹1 ಕೊಡ್ರಿ ಅಂತಂದು ಕೇಳ್ತೀವಿ. ಇದು ಭ್ರಷ್ಟಾಚಾರ ಮುಕ್ತ ಕರ್ನಾಟಕದ ಆಶಯ. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರ್ಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದು ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ. ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಸಾರ್ವಜನಿಕರ ಅಹವಾಲುಗಳ ಸ್ವೀಕಾರ, ರಾಜ್ಯಾಧ್ಯಕ್ಷ ಪಾಯಾ ಗಣೇಶ್ ಭರವಸೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್. ನಮಸ್ಕಾರ.